ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ರಾ ಇದೆ. ಹೆಂಡ್ತಿನ ಬರ್ತೋಗ್ಬಿಟ್ಟಿದ್ದೀರಾ, ಬರ್ತರು ಸಿಕ್ಕಿದ್ರು ಅಂತ. ನಾಚಿಕೆ ಆಗ್ಬೇಕು ಹೆಂಡತಿ ಮುಂದೆ ಎಲ್ಲ ಅಸ್ತಿತ್ವನೇ ಹೇಳು ಅಂದಾಗ ನಾಚಿಕೆ ಕೊಡಬೇಕು ಗೊತ್ತಾಗೋದಕ್ಕೆ ಸಾಧ್ಯ. ಸೊ ಎಲ್ಲ ಕನ್ನಡ ಸಿನಿಮಾನು ಥಿಯೇಟರ್ ಬಂದು ನೋಡಿ. ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ತುಂಬ ವಿಭಿನ್ನವಾಗಿದೆ, ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ. ಕಾನ್ಸೆಪ್ಟಲ್ಲಿ ಮೇಲು ಕೀಳು ಅಂತ ಇರಬಹುದು, ಯಾರೋ ಒಬ್ರು ಅಟ್ಟಹಾಸದಿಂದ ಮೆರಿತಾ ಇರುವಂಥದ್ದಾಗಿರ್ಬಹುದು, ಅಥವಾ ಯಾರೋ ಒಬ್ರು ನರಳ್ತಾ ಇದ್ದಾರೆ ಅಂತ ಇರಬಹುದು. ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆ ಸಲ್ಯೂಷನ್ ಹೇಗೆ ಬರುತ್ತೆ, ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ನಮ್ಮ ಜೀವನ ನಡೀತಾ ಇದ್ದ ಹಾಗೇನೆ ನಮಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವ್ರು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಐ ಥಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನ್ಸುತ್ತೆ, ಅಷ್ಟು ರಾ ಆಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್.